ಸಿಎಂ ಕುರ್ಚಿ ಕದನದಲ್ಲಿ ಮೂರನೇ ಆಟ ಶುರುವಾಗಿದೆ. ಮೂರನೇ ಆಟ ಯಾವುದಪ್ಪ ಅಂತ ನಿಮ್ಗೆ ಅನಿಸಬಹುದು. ಪವರ್ ಶೇರಿಂಗ್ ದಾಳವನ್ನು ಉರುಳಿಸಿದ ಬಳಿಕ ಸಿಎಂ ಎಲ್ಲ ಹೈಕಮಾಂಡ್ನ ತೀರ್ಮಾನ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಪರಮೇಶ್ವರ್ ಸಡನ್ ಎಂಟ್ರಿ ಕೊಟ್ಟಿದ್ದಾರೆ, ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಒಪ್ಪಂದಗಳ ಗೊಂದಲದಲ್ಲಿ ಸಿಎಂ ಡಿಸಿಎಂ ನಡುವೆ ಪರಮೇಶ್ವರ್ ಒಳಗುದ್ದು ಕೊಟ್ಟಿದ್ದಾರೆ. ನಾವೆಲ್ಲ ಯಾಕಿರಬೇಕು, ಬೇರೆ ಯಾರು ಇರೋದೇ ಬೇಡವಾ, ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ಎಲ್ಲ ನಡೆಸಲಿ ಬಿಡ್ಲಿ ಅಂತ ಸಿಟ್ಟಿನ ಮಾತುಗಳನ್ನಾಡಿದ್ದಾರೆ. ಪರಮೇಶ್ವರ್ ಈ ಮಾತಿಗೆ ಡಿಕೆಶಿ ಬಣ ಸಿಟ್ಟಾಗಿದೆ. ಈಗ ಕಾಂಗ್ರೆಸ್ ಕೊತ ಅಂತಿದೆ. ಪರಂ ಹೇಳಿಕೆಯನ್ನು ಡಿಕೆಶಿ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದಾರೆ. ಈ ಹಿಂದೆ ಪರಂ ಬಹಿರಂಗ ಮಾತಿಗೆ ದೂರು ಕೊಟ್ಟಿದ್ರು. ಆಗ ಡಿಕೆಶಿಗೆ ಬಹಿರಂಗ ಗುದ್ದು ಕೊಟ್ಟಿದ್ದಾರೆ. ಈ ಮೂಲಕ ಇಬ್ಬರ ಪವರ್ ಶೇರಿಂಗ್ ಗೇಮ್ನಲ್ಲಿ ಮೂರನೇ ಎಂಟ್ರಿ ಆಗಿದ್ದು ರಾಜ್ಯ ರಾಜಕಾರಣ ರೋಚಕವಾಗಿದೆ. ಜನವರಿ ಬಳಿಕ ಮೂರನೇ ಆಟ ಜೋರಾಗುತ್ತಾ, ಡಿಕೆಶಿ ಗೇಮ್ ಏನು ಅನ್ನೋದು ಸದ್ಯಕ್ಕೆ ಕದನ ಕುತೂಹಲವನ್ನ ಕೆರಳಿಸಿದೆ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ನೀವು ಬಿ ಜೆ ಪಿಯವರು ಇಷ್ಟೊಂದು ವರ್ಟಿಕಲ್ ಡಿವಿಷನ್ ಆಗಿದೆ, ಅದನ್ನು ಹೇಳೋದೇ ಇಲ್ವಲ್ಲ ಯಾಕಪ್ಪ? ಈ ಸಣ್ಣದು ವಿಚಾರನ ದೊಡ್ಡದು ಮಾಡೋಕ್ಕೆ ಹೋಗ್ತಿರಲ್ಲ. ನೆನ್ನೆ ಏನು ಹೇಳಿದ್ದಾರೆ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದಾರಲ್ವಾ? ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ? ನಾನು ಹೇಳಿರೋದಲ್ಲ. ಅವೆಲ್ಲ ಚರ್ಚೆ ಬೇಡ, ಅಧಿಕಾರ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವೆಲ್ಲ ಯಾವ ವಿಚಾರನೂ ಇಲ್ಲಿ ಚರ್ಚೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವೆಲ್ಲ ಆಂತರಿಕವಾಗಿ ಪಾರ್ಟಿ ವಿಚಾರಗಳು ನಾನು ಮಾಧ್ಯಮದಲ್ಲಿ ಯಾವ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ?